ವಾವ್, ಆ ಗಾಳಿಪಟನ ನೋಡು, ಎಷ್ಟು ಚೆನ್ನಾಗಿದೆ ಮತ್ತೆ ಎಷ್ಟು ಮೇಲ್ ಹಾರ್ತಿದೆ. ಹೌದು, ಮತ್ತೆ ಅದು ಒಂಥರ ಬೇರೆ ತರಾನೇ ಇದೆ. ಆದ್ರೆ ಅದನ್ನ ಹಾರಿಸ್ತಿರೋದು ಯಾರು ಕಾಣಿಸ್ತಾನೆ ಇಲ್ಲ. ನನಗನ್ಸುತ್ತೆ ಆ ಪಟಾನ ಆ ಮನೆ ಟೆರೆಸ್ ಇಂದ ಯಾರೋ ಹಾರಿಸ್ತಾ ಇದಾರೆ. ಆದ್ರೆ ಕೈ ಮಾತ್ರ ಕಾಣಿಸ್ತಾ ಇದೆ, ಮುಖ ಕಾಣಿಸ್ತಾ ಇಲ್ಲ. ಗಾಳಿಪಟದಲ್ಲ, ಗಾಳಿಪಟ ಹಾರಿಸೋನಲ್ಲಿ ದಮ್ಮಿರ್ಬೇಕು. ನಾನ್ ಕೆಲವೇ ಕ್ಷಣಗಳಲ್ಲಿ ಆ ಗಾಳಿಪಟನ ಕಟ್ ಮಾಡ್ತೀನಿ. ಒಂದ್ಸಾರಿ ನಮ್ಮ ಊರಲ್ಲಿ ನಾನು ಹೇಗ್ ಗಾಳಿಪಟ ಹಾರಿಸಿದ್ನಂದ್ರೆ ಊರಲ್ಲಿರೋ ಎಲ್ಲಾ ಗಾಳಿಪಟಗಳನ್ನು ನಾನು ಕಟ್ ಮಾಡ್ಬಿಟ್ಟಿದ್ದೆ. ಆದಿ, ಆದ್ರೆ ಇವಾಗ ನಿನ್ ಪಟಾನ ಯಾರೋ ಕತ್ತರಿಸಿ ಹಾಕಿದ್ರು. ಏನ್ ಮಕ್ಳೇ, ನಿಮ್ ಗಾಳಿಪಟ ಸ್ಪರ್ಧೆ ಹೇಗ್ ನಡೀತಾ ಇದೆ? ನಾನ್ ಹಾಡ್ ಹಾಡ್ತಾ ಇದ್ರೆ ನೀವು ಗಾಳಿಪಟ ಹಾರಿಸೋ ಹುಮ್ಮಸ್ಸು ಜಾಸ್ತಿ ಆಗತ್ತೆ. ಮತ್ತೆ ನಾನು ನೋಡ್ತೀನಿ ನೀವು ಗಾಳಿಪಟ ಹೇಗ್ ಹಾರಿಸ್ತೀರಿ ಅಂತ. ತಾತ, ಸ್ವಲ್ಪ ತಡ್ಕೊಳ್ಳಿ. ನನ್ನ ಪಟಕ್ಕೆ ಮತ್ತೆ ಬೇರೆಯವ್ರ ಪಟಕ್ಕೆ ಫೈಟ್ ಆಗ್ತಿದೆ. ನಾನ್ ಬೇಗ ಕಟ್ ಮಾಡ್ಬಿಡ್ತೀನಿ ಈಗ. ಮತ್ತೆ ನೀವು ಹಾಡು ಆಡ್ಕೋಬಹುದು ಆಮೇಲೆ. ಶಿವ, ಇನ್ನೊಂದ್ ಗಾಳಿಪಟ ಬಂತು. ಇಷ್ಟ ಚೆನ್ನಾಗಿ ಯಾರು ಗಾಳಿಪಟ ಹಾರಿಸ್ತಿದಾರಂತ ಗೊತ್ತಾಗ್ತಿಲ್ಲ. ಅವ್ರ ಮುಖ ನಮ್ಗೆ ಇನ್ನೂ ಕಾಣಿಸ್ತಿಲ್ಲ. ಈಗ ನನ್ನ ಸರದಿ, ನೋಡ್ತೀರಿ ಹೇಗ್ ಗಾಳಿಪಟನ ಕಟ್ ಮಾಡ್ತೀನಿ ಅಂತ. ತಾತ, ಮೊದ್ಲು ಪಟಾನ ಹಾರಿಸಿ. ಗಾಳಿಪಟನ ಕಟ್ ಮಾಡೋದಕ್ಕೆ ಗಾಳಿಪಟ ಹಾರಿಸ್ಲೇಬೇಕು ಅಂತೇನಿಲ್ಲ. ಬದುಕೊಂಡ್ರಿ ಮಕ್ಳ, ಈಗ ಆರಾಮಾಗಿ ಪಟ ಹಾರಿಸಿ. ನಿಲ್ಸು ಶಿವ, ನಿಲ್ಸು. ಶಿವ, ಶಿವ ಬೇಗ, ಆ ದೊಡ್ಡ ಪಟ ಮತ್ತೆ ಬಂದಿದೆ. ಚೇತನ್ಗಿಂತ ದೊಡ್ಡ ಶೇತಾನಿ ಪ್ರಪಂಚದಲ್ಲೇ ಯಾರೂ ಇಲ್ಲ. ಹೇಗೆ ಕಳ್ತನ ಮಾಡ್ತೀನಿ ಅಂದ್ರೆ ಯಾರಿಗೂ ಗೊತ್ತೇ ಆಗಬಾರ್ದು. ಚೇತನ್ಗಿಂತ ದೊಡ್ಡ ಶೈತಾನ್ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ಅಲ್ಲ ಹೇಳಿ, ಬಾಗಿಲು ಕಿಟಕಿನೂ ಕೂಡ ತೆಗ್ದಿಲ್ಲ, ಆದ್ರೂ ಕೂಡ ಕಳ್ತನ ಆಗಿದೆ. ಇದೆಲ್ಲ ಹೇಗ್ ಸಾಧ್ಯ? ಒಳಗಡೆ ಬಂದು ಆ ವ್ಯಕ್ತಿ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ. ಈಗ ಲಡ್ಡು ಸಿಂಗ್ ಏನ್ ಮಾಡಕ್ಕಾಗತ್ತೆ ಹೇಳಿ ಹೇಳಿ, ನೀವೇ ಹೇಳಿ. ಈಗ ಇವರು ಶಿವನ ಜೊತೆ ಕರ್ಕೊಂಡು ಹೋಗ್ತಾರೆ. ಏನು ಮಾಡೋದೇ ಇಲ್ಲ, ನಮ್ ಶಿವನ್ ಕೈಲಿ ಎಲ್ಲ ಮಾಡಿಸೋದು. ಡೋಂಟ್ ವರಿ ಅಜ್ಜಮ್ಮ, ನನಗೆ ಲಡ್ಡು ಸಿಂಗ್ಗೆ ಟ್ರೀಟ್ಮೆಂಟ್ ಕೊಡೋದು ಗೊತ್ತಿದೆ. ಹಾ, ತಗೊಳ್ಳಿ. ಬೆಂಕಿ! ಅಯ್ಯೋ, ಇದು ಯಾವ ತರ ಜ್ಯೂಸ್ ಇದು? ಸರ್,
ಚಿಲ್ಲಿ ಜ್ಯೂಸ್ ಅದು ಗ್ರೀನ್ ಮತ್ತೆ ರೆಡ್ ನ ಕಾಕ್ಟೈಲ್ ಜ್ಯೂಸ್ ಹೇಗಿತ್ತು? ಏನೋ ಏನೋ ಕಾಕ್ಟೈಲ್ ಗೊತ್ತಿಲ್ಲ. ನೀರು 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 ಅಜ್ಜಿ! ನೀರು ಲಡ್ಡು ಸಿಂಗ್ ಸರ್, ಸಾರ್ ನೀವೇನ್ ಬೈ ಏರ್ ಹೋಗ್ತಾ ಇದ್ದೀರಲ್ಲ, ನಮ್ಮ ಹತ್ರ ಮೋಟರ್ ಸೈಕಲ್ ಇದೆಯಲ್ಲ, ನಿಂತ್ಕೊಳ್ಳಿ ಸಾರ್. ಸಾರ್ ಈ ನಿಮ್ಮ ಹೊಟ್ಟೆಗೆ ಏನಾಯ್ತು ಸಾರ್? ಲಡ್ಡು ಸಿಂಗ್ ಸರ್, ನಿಮಗೆ ಏನಾಗೋಗಿತ್ತು? ಇವಾಗಾದ್ರೂ ಕರೆಕ್ಟ್ ಆಗಿದ್ದೀರಾ ಅಲ್ವಾ? ಶಿವ, ನಾನು ಭೀಮ್ ಸಿಂಗ್ ನ ಜೈಲಲ್ಲಿ ಹಾಕ್ತೀನಿ. ಅವನ್ ನನ್ಗಿವತ್ತು ಚಿಲ್ಲಿ ಜ್ಯೂಸ್ ನ ಕುಡ್ಸಿದಾನೆ. ಎಲ್ಲ 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 ನೀರು ಹೋಯ್ತು. ಅಯ್ಯೋ, ಮುಖದಲ್ಲೆಲ್ಲ ನೀರು ಇಳಿತು. ಲಡ್ಡು ಸಿಂಗ್ ಸರ್, ಭೀಮ್ ಸಿಂಗ್ ಅಂಕಲ್ನ ನೀವು ಆಮೇಲೆ ಜೈಲ್ಗೆ ಹಾಕೊಳ್ಳಿ. ನಾವಿವಾಗ ಏನ್ ಕಂಡುಹಿಡಿಬೇಕಂದ್ರೆ ಕಳ್ಳ ಕಿಟಕಿ ಮತ್ತೆ ಡೋರ್ನ ತೆಗಿದೇನೆ ಹೇಗೆ ಕಳ್ತನ ಮಾಡ್ಕೊಂಡು ಹೋದ ಅಂತ. ನಾನಿವತ್ತು ರಾತ್ರಿ ಪೆಟ್ರೋಲಿಂಗ್ ಹೋಗ್ತೀನಿ. ಏನಾದ್ರೂ ಒಂದು ಕ್ಲೂ ಸಿಕ್ಕೇ ಸಿಗುತ್ತೆ. ಕಳ್ಳ ಏಲಿಯನ್ ಆಗಿರ್ಬೋದಲ್ವಾ? ಏಲಿಯನ್ಗಳೇ ಬಾಗ್ಲು ಕಿಟಕಿ ಓಪನ್ ಮಾಡದೆ ಮನೆ ಒಳಗಡೆ ಸೇರ್ಕೊಳ್ಳೋದು. ಇವ್ಡಿ ಏಲಿಯನ್ಸ್ ಕಳ್ತನ ಮಾಡೋದಿಲ್ಲ. ನಿನಗಂತೂ ಎಲ್ಲಾ ಕಡೆ ಏಲಿಯನ್ಸೇ ಕಾಣೋದು. ಶಿವ, ಇವತ್ ರಾತ್ರಿ ನಾವೆಲ್ಲರೂ ಪ್ಯಾಟ್ರೋಲಿಂಗ್ ಮಾಡೋಣ. ಶಿವ, ನೀವೆಲ್ರೂ ಪೆಟ್ರೋಲಿಂಗ್ ಮಾಡ್ತಾ ಇದ್ರೆ ನಾನ್ ಯಾಕೆ ಹಿಂದ್ ಬರ್ಲಿ? ಹಾಯ್, ನಾನು ವೇಷ ಬದಲಿಸ್ಕೊಂಡು ಕಾಯ್ತಾ ಇರ್ತೀನಿ. ಲಡ್ಡು ಸಿಂಗ್ ಸರ್, ನೀವು ಕಳ್ಳಂತರ ಯಾಕಾಗಿದ್ದೀರಾ? ಯಾಕಂದ್ರೆ ಕಳ್ಳ ನನ್ನ ನೋಡ್ಬಿಟ್ರೆ ಕಳ್ಳ ಅಂತಲೇ ತಿಳ್ಕೊತಾನೆ. ಒಂದ್ ಮಾತಿದೆಯಲ್ಲ, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅಂತ. ನನಗಿವತ್ತು ಅವ್ನ್ ಸಿಕ್ಕೇ ಸಿಗ್ತಾನೆ. ನಾನಿವತ್ತು ಹಿಡ್ದೇ ಹಿಡಿತೀನಿ. ಅಲ್ಲೋಡಿ, ಕಳ್ಳ ಇಬ್ರು ಮಕ್ಕಳ ಜೊತೆ. ಹೇ ನಿಂತ್ಕೊಳ್ಳೋ, ಹೇ ನಿಂತ್ಕೊಳ್ರ. ಮಕ್ಕಳ ಕೈಯಲ್ಲಿ ಕಳ್ತನ ಮಾಡಿಸ್ತೀರಾ? ಹೇ ನಿಂತ್ಕೊಳ್ಳೋ. ಹೇ ಟಾಮಿ ಹೀರೋ ಚೂ. ಲಡ್ಡು ಸಿಂಗ್ ಸರ್ ಓಡಿ, ಅವ್ರು ನಿಮ್ಮನ್ನ ಕಳ್ಳ ಅನ್ಕೊಂಡಿದ್ದಾರೆ. ಅಯ್ಯೋ ಅಯ್ಯೋ, ನಾನ್ ಕಳ್ಳ ಅಲ್ಲ. ಅಯ್ಯೋ, ನಾಯಿಗಳು ನಾವು ಕಳ್ರು ಅಂತ ನಮ್ ಹಿಂದೆ ಅಟ್ಟಿಸ್ಕೊಂಡ್ ಬರ್ತಿದೆ. ಅಯ್ಯೋ ಕಬಡ್ಡಿ, ಅಯ್ಯೋ ಕಬಡ್ಡಿ, ಕಬಡ್ಡಿ, ಅಯ್ಯೋ ಅಯ್ಯೋ ಕಬಡ್ಡಿ, ಅಯ್ಯೋ ಅಯ್ಯೋ ಕಬಡ್ಡಿ, ಕಬಡ್ಡಿ. ಲಡ್ಡು ಸಿಂಗ್ ಸರ್, ಜನರು ಇಲ್ಲಿ ಬರೋಕ್ಕಿಂತ ಮುಂಚೆನೆ ನೀವು ಓಡ್ ಹೋಗ್ಬಿಡಿ. ಆ ನಾಯಿಗಳು ಓಡೋಕೆ ಸರಿ, ಇನ್ ಬಿಡೋದೆಲ್ ಬಂತು? ಹೊಡಿರಿ ಕಳ್ಳನ್ನ, ಬಿಡಬೇಡಿ. ಹೊಡಿರಿ ಇವನ್ಗೆ, ಇನ್ನು ಹೊಡಿರಿ. ಮಕ್ಕಳ ಕೈಯಲ್ಲಿ ಕಳ್ತನ ಮಾಡಿಸ್ತಾನೆ. ಇವನನ್ನ ಲಡ್ಡು ಸಿಂಗ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕು. ಅಯ್ಯೋ, ನಾನೇ ಲಡ್ಡು ಸಿಂಗು. ನಿಲ್ಲಿ, ಎಲ್ಲಿ ಓಡ್ತಾ ಇದ್ದೀರಾ? ನಿಂತ್ಕೊಳ್ಳಿ. ಸ್ಟಾಪ್, ಐ ಸೇ ಸ್ಟಾಪ್. ಎಸ್, ಸಿಕ್ಕಾಕೊಂಡ. ರೇವಾ, ನನ್ಗೆ ಬ್ಯಾಕ್ ರೋಡ್ ಹತ್ರ ಒಬ್ಬ ಕಳ್ತನ ಮಾಡ್ಕೊಂಡು ಓಡ್ ಹೋಗ್ತಿರೋದು ಕಾಣಿಸ್ತಿದೆ. ನಾನು ಅವನ್ನ ಹಿಂಬಾಲಿಸ್ಕೊಂಡು ಹೋಗ್ತೀನಿ. ನೀವೆಲ್ಲರೂ ಬೇಗ ಬಂದ್ಬಿಡಿ. ಇದ್ಯಾರು ನನ್ನ ಹಿಂಬಾಲಿಸ್ತಿರೋನು?
ದಾರಿ ಬಿಟ್ಟು ಹೊರಟೋಗು ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಶಿವ, ಆ ರೆಡ್ ಡೈಮಂಡ್ ಅವನೇನೆ ಕಳ್ಳ ಆಗಿದ್ರೆ ಅವನಿವತ್ತು ಪಟ ಹಾರಿಸೋದಕ್ ಬರೋದಿಲ್ಲ. ಬರ್ತಾನೆ. ಅವನಿಗೆ ಗೊತ್ತಿಲ್ಲ ನಾನು ಅವನ್ನ ಗುರ್ತಿಸಿದೀನಿ ಅಂತ. ಅವನ್ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ, ಆದ್ರೆ ನಾನು ಅವನ್ ಹಾಕೊಂಡಿದ್ದ ರೆಡ್ ಡೈಮಂಡ್ ರಿಂಗ್ ನೋಡ್ದೆ. ಅಲ್ಲಿ ನೋಡಿ ಅವನ್ ಬಂದ್ಬಿಟ್ಟ. ಅದಿ, ನೀವು ಪಟ ಹಾರಿಸಿ, ನಾನು ಆ ಕಡೆ ಹೋಗ್ತೀನಿ. ಹೇಗಿದ್ದೀರಾ ಅಂಕಲ್? ನಿನ್ನೆ ರಾತ್ರಿ ಹೇಗೋ ತಪ್ಪಿಸ್ಕೊಬಿಟ್ರಿ, ಆದ್ರೆ ಇವಾಗ ಯಾರು ನಿಮ್ಮನ್ನ ಕಾಪಾಡೋದು? ಓ, ಹಾಗಾದ್ರೆ ನೀನ್ ನನ್ನ ಗುರ್ತಿಸ್ಬಿಟ್ಟೆ. ಸರಿ, ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಚೇತನ್ಗಿಂತ ಈ ಪ್ರಪಂಚದಲ್ಲಿ ಶೇತಾನ್ ಯಾರು ಇಲ್ಲ ಅಂತ. ಏನ್ ವಿಷಯ ಅಂಕಲ್? ಆರಾಮಾಗಿ ಪುರ್ಸೊತ್ತಲ್ಲಿ ಖುಷಿಯಿಂದ ಟೀ ಕುಡಿತಿದ್ದೀರಾ? ಇಲ್ಲಿ ಹುಲಿ ಗುಹೆ ಒಳಗಡೆ ಹುಡ್ಕೊಂಡ್ ಬಂದಿದೆ. ಎಲ್ಲಿಂದ ಹೋಗುತ್ತೆ? ನಿನಗೆ ಒಳ್ಳೇದು ಅಂದ್ರೆ ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದೇ ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು.
ಅಯ್ಯೋ ರೇವಾ ರೇವಾ ನಾನ್ ನಿಮ್ ಕಡೆಯವನು ಶಿವ ಕಾಪಾಡು ಶಿವ ಕಾಪಾಡು ನಾನು ಅನ್ಕೊಂಡಿದ್ದೆ ಚೇತನ್ಗಿಂತ ದೊಡ್ಡ ಶೈತಾನ್ ಈ ಪ್ರಪಂಚದಲ್ಲೇ ಇಲ್ಲ ಅಂತ, ಆದ್ರೆ ನೀನಂತೂ ಎಲ್ಲರಿಗಿಂತ ದೊಡ್ಡ ಮಹಾನ್ ಆಗ್ಬಿಟ್ಟೆ. ನನ್ನನ್ನ ಅರೆಸ್ಟ್ ಮಾಡಿ ಲಡ್ಡು ಸಿಂಗ್ ಅವರೇ. ಯಾರಾದ್ರೂ ನನ್ನನ್ನ ಕೆಳಗಡೆ ಇಳಿಸಿ, ಆಮೇಲೆ ನಾನು ಅರೆಸ್ಟ್ ಮಾಡ್ತೀನಿ.